ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಈ ನಡುವೆ ತುಂಬಾ ದಿನ ಆಯಿತು ಅಂದರೆ ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್, ಹಾಕೋಕ್ಕೇ ಟೈಮ್ ಆಗಲಿಲ್ಲ. ಅದು ಬೇರೆ ವ್ಯೂಸ್ ಎಲ್ಲ ಕಡಿಮೆ ಹೋಗ್ತಾ ಇದ್ದಾವಲ್ಲ, ಒಂಥರ ಇಂಟ್ರೆಸ್ಟ್ ಕಡಿಮೆ ಆದ್ರೂ ಇರದಿರ ಮತ್ತೆ ವಿಡಿಯೋ ಮಾಡಿ ಇರಲಿ ಅಂತ ಹೇಳಿ ಆಗೋಗ್ತಾ ಇದೆ. ಅಂದರೆ ನಮಗೂ ಏನಾದರೂ ಕೆಲಸ ಮಾಡಿದ್ರೆ ಅದರಲ್ಲಿ ಏನಾದರೂ ಮೆಚ್ಚುಗೆ ಸಿಕ್ಕರೇ ಅಲ್ವಾ ನಮಗೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋದು. ಆ ಥರ ಆಗೋಗಿದೆ. ಈ ವಿಡಿಯೋ ಬಂದ್ಬಿಟ್ಟು ನನ್ನ ಮಗನ ಕಾಲೇಜಲ್ಲಿ ಫಂಕ್ಷನ್ ಆಯಿತು. ಆ ಫಂಕ್ಷನ್ಗೆ ಮಾತೃಭೋಜನ ಅಂತ ಹೇಳಿಬಿಟ್ಟು ಅವರ ತಾಯಂದಿರ ಕೈಯಲ್ಲಿ ಊಟ ಮಾಡಿಸ್ಕೊಂಡು ಬಂದು ಅಲ್ಲಿ ಬಡಿಸೋ ಥರ ಇರತ್ತಂತೆ. ಅದಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಐಟಮ್ ಹೇಳಿರ್ತಾರೆ. ನನಗೆ ಬಂದ್ಬಿಟ್ಟು ಅವನು ಪನ್ನೀರ್ ಫ್ರೈಡ್ ರೈಸ್ ಹೇಳಿದ್ದೀನಿ ಮಮ್ಮಿ ಮಾಡಿಕೊಡ್ಬೇಕು, ನೀನು ಮಾಡೋ ಫ್ರೈಡ್ ರೈಸ್ ಅಂದರೆ ನಮ್ಮ ಕಾಲೇಜಲ್ಲಿ ಎಲ್ಲನೂ ಇಷ್ಟ, ಚೆನ್ನಾಗಿ ತಿಂತಾರೆ, ಅಂದರೆ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಈ ಸರಿ ಅದನ್ನೇ ಮಾಡ್ಕೊಂಬ ಅಂತ ಹೇಳ್ತಾ ಸರಿ ಅಂತೇಳ್ಬಿಟ್ಟು, ಅದರ ಹಿಂದಿನ ದಿನವೇ ಸೋಮವಾರ ಫಂಕ್ಷನ್ ಆಗಿದ್ದು, ಅದರ ಹಿಂದಿನ ಸಂಡೇನೇ ಎಲ್ಲನೂ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ತೆಗೆದುಕೊಂಡು ಬಂದು ಇಟ್ಟು, ಅದು ಬೇಕಾ ಇದು ಬೇಕಾ, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿ ರೆಡಿ ಮಾಡಿಸ್ತಾ ಇದ್ದ. ಸರಿ ಅಂತೇಳ್ಬಿಟ್ಟು ನಾನು ಸೋಮವಾರ ಇನ್ನು ನನ್ನ ಮಗ ಹೊರಟೋಗಿದ್ದ ಕಾಲೇಜ್ಗೆ. ನಾನು ಹೋಗೋದಾ ಬೇಡವಾ ಅಂತ ಅಂದ್ಕೊಂಡಿದ್ದೆ. ಆವಾಗ ಬಂದ್ಬಿಟ್ಟು January 1 ಆ ಥರ ಇತ್ತು. ಇನ್ನೇನು ನನಗೂ ಬಟ್ಟೆ ಸ್ಟಿಚಿಂಗು ಅದು ಇದು ಇರುತ್ತೆ, ಈ ಕಡೆ ಹೋಗೋಂಗೂ ಇಲ್ಲ ಆ ಕಡೆ ಬಿಡೋಂಗೂ ಇಲ್ಲ, ಆ ಥರ ಇತ್ತು. ಸರಿ ಬರಲೇಬೇಕು ಮಮ್ಮಿ, ಬರಲೇಬೇಕಂತೆ ನಾನು ಎಲ್ಲರೂ ಕೇಳ್ತಾ ಇದ್ದಾರೆ, ಬರಲೇಬೇಕು ಅಂತ ಹೇಳಿ ನನ್ನ ಮಗ ಹಿಡ್ದಿದ್ದ. ಸರಿ ಅಂತೇಳ್ಬಿಟ್ಟು ನಾನು ಅಡುಗೆ ಬೇಕಾದ್ರೆ ಮಾಡಿಕೊಡ್ತೀನಿ, ತಗೊಂಡು ಹೋಗು ಅಂದರೆ, ಇಲ್ಲ ಮಮ್ಮಿ ನೀನೇ ಬರಬೇಕು ಅಂತ ಹೇಳಿ ಇದು ಮಾಡ್ತಾಯಿದ್ದ. ಸರಿ ಅಂತೇಳಿ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಅರ್ಜೆಂಟಾಗಿ. ನನಗೆಲ್ಲಾದರೂ ಹೋಗಬೇಕು ಅಂದರೆ ಅಷ್ಟು ಬೇಗ ಮನೆ ಬಿಡೋಕ್ಕಾಗೋದಿಲ್ಲ, ಅಷ್ಟೊಂದು ಕೆಲಸಗಳಿರುತ್ತೆ, ಅಷ್ಟು ಇದಾಗತ್ತೆ. ಸರಿ ಅಂತೇಳ್ಬಿಟ್ಟು ಇದನ್ನು ಫ್ರೈಡ್ ರೈಸ್ ಎಲ್ಲನೂ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲನೂ ಮಾಡಿ ಸ್ನಾನ ಎಲ್ಲ ಮಾಡಿ ರೆಡಿ ಆಗೋಷ್ಟರೊಳಗೆ ಇಲ್ಲಿ ಬಂದ್ಬಿಟ್ಟು 12 ಆ ಥರ ಆಯಿತು. ಸರಿ ಅಂತೇಳಿ ಹೋಗ್ತಾಯಿದ್ರೆ ನನ್ನ ಮಗ ಫೋನ್ ಮೇಲೆ ಫೋನ್ ಮಾಡಿ ಇನ್ನೂ ಬರಲಿಲ್ವಾ, ಟೈಮ್ ಆಗೋಯ್ತು, ಅಯ್ಯೋ ಇಟ್ಬಿಡ್ತಾಯಿದ್ದಾರೆ ಅದು ಇದು ಅಂತ ಇದ್ರೆ ನನಗೆ ಅದಕ್ಕೆ ಒಂಥರ ಇದೆ. ಅಂತೂ ಹೋದೆ ಕಾಲೇಜ್ ಹತ್ರ. ಹೋಗೋಷ್ಟೊಳಗೆ ಆಚೆನೇ ಸ್ಟಾರ್ಟ್ ಮಾಡಿದರು. ನನ್ನ ಮಗನ ಮೊದಲೇ ಹೇಳಿದ್ದೆ, ನಾನು ಅಡುಗೆ ಬೇಕಾದರೆ ಮಾಡ್ಕೊಂಬರ್ತೀನಿ, ಆದರೆ ಬಡ್ಸೋಕ್ಕೆ ಹೋಗೋದಿಲ್ಲ, ನನಗೆ ಶೈ ಆಗುತ್ತೆ ಅಂದರೆ ನಾಚಿಕೆ ಆಗುತ್ತೆ, ನಾನು ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು. ಮಮ್ಮಿ ಎಲ್ಲರೂ ಇರ್ತಾರೆ, ಸ್ವಲ್ಪ ಹಂಗೆ ಹೋಗು ಬಂದ್ಬಿಡು ಮಮ್ಮಿ ಅಂತ ಇದು ಮಾಡ್ತಾಯಿದ್ದ. ಇಲ್ಲಪ್ಪ ಅಂತೇಳಿ ಅದು ಬೇರೆ ಫಸ್ಟ್ ಅದು ಸ್ಟಾರ್ಟ್ ಆಗ್ಬಿಟ್ಟು ಅದು ಒಂದು ತಾಯಿ ತಂದೆಯರು ಸಾವಕಾಶವಾಗಿ ಈ ಕಾರ್ಯಕ್ರಮದಲ್ಲಿ ಸಹಕರಿಸಬೇಕಾಗಿ ಒಂದ್ಸರಿ ಎಷ್ಟು ಬೇಕೋ ಅಷ್ಟು ಬಡಿಸ್ಕೊಳ್ಳಿ. ಈ ಥರ ಎಲ್ಲ ತಾಯಂದರು ಮಕ್ಕಳು ಎಲ್ಲನೂ ಕೂತ್ಕೊಂಡು ಇದ್ದರು. ತಾಯಂದರು ಬಡಿಸೋ ಥರ ಎಲ್ಲರೂ ತಂದಿದ್ದಂಥದ್ದು ಅವರೆಲ್ಲಗಳಿಗೆ ಒಂದೊಂದು ಹಾಕ್ಕೊಂಡು ಹೋಗೋ ಥರ ಆ ಥರ ಎಲ್ಲನೂ ಇತ್ತು ನೋಡಿ. ನನ್ನ ಮಗನ ಕಾಲೇಜ್ ಮೇಟ್ಸ್ ಎಲ್ಲನೂ ಹಾಯ್ ಮಾಡ್ತಾಯಿದ್ದಾರೆ. ಆ ಥರ ಎಲ್ಲರೂ ಕೂತ್ಕೊಂಡಿದ್ರು. ಇನ್ನು ಆದ್ರೂ ನಾನು ತೊಗೊಂಡೋಗಿದ್ದು ಅಲ್ಲಿ ಒಳಗಡೆ ಎಲ್ಲನೂ ಇಟ್ಟಿಸಿದ್ರು, ಮತ್ತು ಅದನ್ನು ಬಡಿಸಿ ಮತ್ತು ಇನ್ನೂ ಉಳಿದಿರ್ತಾರಲ್ವ ಅವ್ರಿಗೆ ಎಲ್ಲನೂ, ಮತ್ತು ಪೇರೆಂಟ್ಸು ಟೀಚರ್ಸ್ ಅವರೆಲ್ಲನೂ ತಿಂದರು ಅಂತೆ. ತುಂಬಾ ಖುಷಿ ಆಯಿತು ತೊಗೊಂಡೋಗಿದ್ದಕ್ಕೆ. ಇನ್ನು ಇದೆಲ್ಲ ಆಗಿದ್ದಾದಮೇಲೆ ಇವಾಗ ನೋಡಿ ಪ್ರೋಗ್ರಾಮನ್ನು ಸ್ಟಾರ್ಟ್ ಆಗುತ್ತೆ ನಾಡಗೀತೆಯಿಂದ. ನಾಡಗೀತೆ ಹಾಡಿದ್ರಲ್ವ, ಅದನ್ನು ಜಾಸ್ತಿ ಏನು ಇಟ್ಕೊಳ್ಳಿಲ್ಲ, ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಗೂ ಸ್ವಲ್ಪ ಹಿಡ್ದಿದ್ದೀನಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ಒಂದು ಚಿಕ್ಕ ಹುಡುಗಿ ಸ್ಪೀಚ್ ಕೊಡ್ತಾಳೆ, ಎಷ್ಟೊಂದು ಚೆನ್ನಾಗಿ ಕೊಡ್ತಾಳೆ ನೋಡಿ. our institution emphasizes the importance of values, bonding, gratitude and respect for motherhood. Today as mothers share
all. Now I invite our school students for Vedagosha. ನೋಡಿದ್ರಲ್ಲ ಎಷ್ಟೊಂದು ಚೆನ್ನಾಗಿ ಎಷ್ಟೊಂದು ನೀಟಾಗಿ ಮಾತಾಡ್ತಾ ಇದ್ಲು ಅಂತ. जय श्री गुरुदेव वाजे फिर वाजनी बते दीनामवित्रियतो वाग्देव्यै नमः सरस्वती. ಇನ್ನು ಮಧ್ಯದಲ್ಲಿ ಎಲ್ಲ ಚಿಕ್ಕ ಹುಡುಗರು ಇನ್ನು ಮಕ್ಕಳೆಲ್ಲ ಬಂದು ಅವರು ಅಷ್ಟೇ ಸ್ವೀಟ್ ಕೊಡ್ತಾಯಿದ್ರು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಅದು ಏನು ನೋಡ್ಕೊಂಡಿರ ಪ್ರಾಕ್ಟೀಸ್ ಥರನೂ ಅನಿಸೋದಿಲ್ಲ, ಅಷ್ಟೊಂದು ಚೆನ್ನಾಗಿ ಸ್ವೀಟ್ ಕೊಡ್ತಾಯಿದ್ರು. ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ಈ ಥರ ಹಾಡೆಲ್ಲ ಆಡ್ತಾಯಿದ್ರು. ಇನ್ನು ಹಾಡೆಲ್ಲ ಹಿಡ್ದೆ ಕಾಪಿರೈಟ್ ಬರುತ್ತೆ ಅಂತೇಳಿ ಹಾಕಲಿಲ್ಲ. ಶ್ರೀ ಗುರುಗಳಿಂದ ಮತ್ತು ಅಲ್ಲಿ ಬಂದಿರೋ ಗಣ್ಯ ವ್ಯಕ್ತಿಗಳಿಂದ ಎಲ್ಲನೂ ಜ್ಯೋತಿ ಉದ್ಘಾಟನೆ ಆಗ್ತಾ ಇತ್ತು. ಇನ್ನು ಜ್ಯೋತಿ ಎಲ್ಲನೂ ಉದ್ಘಾಟನೆ ಆದಮೇಲೆ ಎಲ್ಲನೂ ಇನ್ನು ಸ್ಪೀಚ್ ಕೊಡೋದು ಅದೆಲ್ಲನೂ ಇರುತ್ತಲ್ಲ, ಅದೆಲ್ಲನೂ ಮಾಡ್ತಾಯಿದ್ರು. ಇದು ಬಂದ್ಬಿಟ್ಟು ನಾವು ಹೋಗೋಕ್ಕಿಂತ ಮುಂಚೆನೇ ಪ್ರೋಗ್ರಾಮು ಅಂದರೆ ಮಾತೃಭೋಜನ ಇದೆಯಲ್ಲ, ಅದಕ್ಕಿಂತ ಮುಂಚೆನೇ ಡ್ಯಾನ್ಸ್ ಎಲ್ಲನೂ ಆಗಿತ್ತು. ಮತ್ತು ನೋಡಿ ಒಬ್ಬೊಬ್ಬರು ಒಂದೊಂದು ಥರ ಡ್ಯಾನ್ಸು ಎಲ್ಲನೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಪ್ರಹ್ಲಾದ ಅವ್ರದ್ದು, ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಯಾವ ಥರ ಬರ್ತಾರೆ ಅಂತ ಹೇಳಿಬಿಟ್ಟು ಭಕ್ತ ಪ್ರಹ್ಲಾದ ಅದು ಸಾಂಗು ಡ್ರಾಮಾ ಎಲ್ಲ ಒಂದೇ ಇದರಲ್ಲಿ ಇರೋ ಥರ. ಇನ್ನು ಅದೆಲ್ಲನೂ ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಅದಕ್ಕೆ ಆಗಲಿಲ್ಲ. ಹೇಳ್ತಾ ಇದ್ದೀನಿ ಅಂತ ಹೇಳಿ ಅಂದ್ಕೋಬೇಡಿ. ಅದಕ್ಕೋಸ್ಕರ ಇದು ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ, ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈ ಕಡೆ ಇರೋರು ಹಿರಣ್ಯಕಶಿಪ ಮತ್ತು ಈ ಕಡೆ ಇರೋರು ಪ್ರಹ್ಲಾದ. ಅವರ ಕಾನ್ವರ್ಜೇಷನ್ ಅಂದರೆ ನಾರಾಯಣ ಇಲ್ಲ ಅಂತ ನಾನೇ ದೇವರು ಅಂತ ಹೇಳಿಬಿಟ್ಟು ಅವರಪ್ಪ ಅಂತ ಇದ್ರಿ. ಪ್ರಹ್ಲಾದ ಬಂದ್ಬಿಟ್ಟು ಇದ್ದಾರೆ ಅಂತ ಹೇಳಿಬಿಟ್ಟು ಅವರು ಆಲ್ರೆಡಿ ಸಿನಿಮಾ ನೋಡಿದ್ದೀರ ಎಲ್ಲರೂ, ಸಿನಿಮಾ ಥರನೇ ಹಾಕಿದ್ದಾರೆ, ಕಥೆನೂ ಗೊತ್ತಿರುತ್ತೆ ಅಲ್ವಾ. ಅದೇ ಥರದ್ದು ತುಂಬಾ ಚೆನ್ನಾಗಿತ್ತು. ಈ ಥರದ್ದು ಎಲ್ಲನೂ ಮಾಡ್ತಾಯಿದ್ರೆ ಮಕ್ಳಿಗೂ ಗೊತ್ತಾಗತ್ತೆ ಯಾವ ಥರ ಏನು ಅಂತ ಹೇಳಿಬಿಟ್ಟು ಚೆನ್ನಾಗಿತ್ತು ಇದೆಲ್ಲನೂ ನೋಡೋಕ್ಕೆ ಎಲ್ಲನೂ. ಆದರೆ ವಾಯ್ಸು ಇದೆಲ್ಲನೂ ಕೊಡೋಕ್ಕೆ ಆಗೋದಿಲ್ಲ, ಸಾರಿ. ಈ ಥರ ಮಕ್ಕಳು ಎಲ್ಲನೂ ಡ್ಯಾನ್ಸ್ ಮಾಡಿರೋದು ಎಲ್ಲನೂ ಇತ್ತು, ಆದರೆ ಸೌಂಡ್ ಹಾಕೋಕ್ಕಾಗಲ್ಲ. ಈ ಥರ ಪ್ರೋಗ್ರಾಮ್ಸು ಎಲ್ಲನೂ ಇದ್ದು ಫ್ರೆಂಡ್ಸ್. ಅಂದರೆ ಅಲ್ಲಿ ಇದು ಕೊಟ್ಟಿದ್ದು ಅಷ್ಟೇ 10 o'clock ಆ ಥರ ಎಲ್ಲನೂ ಬರಬೇಕು ಅಂತ ಹೇಳ್ಬಿಟ್ಟು. ಆದರೆ ಪ್ರೋಗ್ರಾಮ್ ಸ್ಟಾರ್ಟಿಂಗು
12 ಆ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಾನು ಹೋಗ್ಬೇಕು ಅಂತ ಹೇಳಿ ಅಷ್ಟೊತ್ತಿಗೆಲ್ಲ ರೆಡಿ ಆದೆ, ಆದರೆ ಹೋಗೋಕ್ಕೆ ಮಾತ್ರ ಆಗಲಿಲ್ಲ. ಇನ್ನು ಅದೊಂದು ಕೆಲಸ ಇದೊಂದು ಕೆಲಸ. ಅವತ್ತು ಸೋಮವಾರ ಆಗಿರೋದ್ರಿಂದ ಯಾರಾದರೂ ಒಬ್ಬೊಬ್ಬರು ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ ಐಬ್ರೋಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಈ ಥರ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗಿ ಸುತ್ತಮುತ್ತಲಿರೋವರೇ ಬರ್ತಾಯಿದ್ದಾರೆ. ಮತ್ತು ಅದ್ರ ನೆಕ್ಸ್ಟ್ ಮಂಗಳವಾರ ಬಂದ್ಬಿಡುತ್ತೆ, ಮತ್ತು ಬುಧವಾರ January 1 ಬಂದ್ಬಿಡುತ್ತೆ. ಅವಾಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಥರ ಮಂಗಳವಾರ ಮಾಡ್ಕೋಬಾರ್ದು ಅಂತ ಕೆಲವ್ರು ಇರ್ತಾರಲ್ಲ, ಮಂಗಳವಾರ ಅದು ಇದು ಅಂತ ಹೇಳ್ಬಿಟ್ಟು ಆ ಥರ ಬಂದು ಇದು ಮಾಡ್ತಾಯಿದ್ರು. ಅದಕ್ಕೋಸ್ಕರನೇ ಲೇಟಾಗೋಯ್ತು ಅವತ್ತು. ಇನ್ನು ಆ ಕಡೆ ಬರೋಕ್ಕೂ ಆಗದೆ, ಈ ಕಡೆ ಇದು ಮಾಡೋಕ್ಕೂ ಆಗದೆ. ಅವತ್ತು ಬೇಡ ನನ್ನ ಕೆಲಸ ಸರಿ ಅಂತ ಹೇಳ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ಇನ್ನೂ ಒಬ್ಬ ಅಕ್ಕ ಅವರು ಬಂದಿದ್ದರು, ಅಂಗನವಾಡಿ ಟೀಚರ್ ಅವರೂ ಜೊತೆಗಿದ್ರು. ಹೆಂಗೋ ಒಬ್ಬರಾದ್ರೂ ಜೊತೆಗಿದ್ದಾರೆ ನನಗೆ ಅಂತ ಹೇಳ್ಬಿಟ್ಟು ಹೋಗೋಣ ಅಂತೇಳಿ ಹೋಗಿದ್ದು. ಅವತ್ತು ಅರ್ಜೆಂಟಾಗಿ ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಎಲ್ಲನೂ ಹೋಗಿದ್ದಂಥದ್ದು. ಅದು ಬೇರೆ ಅದರಲ್ಲಿ ನನ್ನ ಮಗ ಫೋನ್ ಮಾಡಿ ಮಮ್ಮಿ ಆಗೋಯ್ತಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಊಟ ಇಡ್ತಾ ಇದ್ದಾರೆ, ಇನ್ನೂ ಬರಲಿಲ್ಲ ಅಂತ. ಇನ್ನೇನೆಲ್ಲ ಆಗೋಗಿದ್ರೆ ನಾನಿಲ್ಲಿ ಬಸ್ ಹತ್ತಿದ್ದೀನಿ, ನನ್ನ ಮಗ ಸ್ಟಾರ್ಟ್ ಆಗಿದೆ ಮಮ್ಮಿ, ಎಲ್ಲ ಬಡಿಸ್ತಾ ಇದ್ದಾರೆ ಊಟ ಎಲ್ಲನೂ ಅಂತ ಹೇಳ್ಬಿಟ್ಟು. ಇನ್ನು ನಾನು ಹೋಗೋಷ್ಟರೊಳಗೆ 1 hour ಆಗುತ್ತೆ, ಬಸ್ ಹೋಗೋಷ್ಟರೊಳಗೆ. ಸರಿ ಸುಮ್ಮನೆ ವಾಪಸ್ ಹೊರ್ಟೋಗೋಣ ಅಂತ ಒಂದು ಮನಸ್ಸು, ಅದಕ್ಕೆ ಮುಖ ಹಂಗಿಟ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡಿದ್ದು. ಆ ಥರ ಫೋನ್ ಮೇಲೆ ಫೋನ್ ಮಾಡಿ ಆ ಥರ ಹೇಳ್ತಾನೇ ಇದ್ದ ನನ್ನ ಮಗ. ಹೋಗೋದಾ ಬೇಡವಾ ಅಂತ ಹೇಳ್ಬಿಟ್ಟು ಅಯ್ಯೋ ಇದೆಲ್ಲ ಆಗೋದ್ಮೇಲೆ ನಾನು ಹೆಂಗೆ ಇದನ್ನೇ ಬ್ಯಾಗ್ನ ಎತ್ಕೊಂಡು ಹೋಗೋದು, ಈ ಥರ ಸುಮ್ಮನೆ ಇದ್ದೋಗ್ಬಿಡ್ಬೇಕಾಗುತ್ತಲ್ಲ, ಇಲ್ಲಾಂದರೆ ಆಚೆ ನನ್ನ ಮಗನ ಕರೆಸ್ಬಿಟ್ಟು ಅವನಿಗೆ ಬಾಕ್ಸ್ ಕೊಟ್ಬಿಟ್ಟು ನಾನು ಹಿಂಗೆ ಬಂದ್ಬಿಡ್ತೀನಿ ಅಂತ ಹೇಳಿ ಎಲ್ಲ ಯೋಚನೆ ಮಾಡ್ಕೊಂಡು ಹೋದೆ. ಅಲ್ಲಿ ನೋಡಿದ್ರೆ ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ಅವತ್ತು ನನ್ನ ಮಗ ಅಷ್ಟೊಂದು ಟೆನ್ಷನ್ ಕೊಟ್ಟಿದ್ದಾನೆ ನನಗೆ. ನನಗೆ ಮೊದಲೇ ಶೈ ಫೀಲಿಂಗು, ಈ ಥರ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೋದರೆ ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ಮತ್ತು ಸ್ವಲ್ಪ ಹೊತ್ತು 1.5 hours ಆ ಥರ ಇದ್ದು ಮತ್ತೆ ಇನ್ನು ನನಗೆ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಬಂದುಬಿಟ್ಟೆ. ಆ ವಿಡಿಯೋ ಎಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಇವಾಗ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ, ಅದಕ್ಕೋಸ್ಕರ ಬಾಯ್.